ಒಂದೇ ರಾತ್ರಿ ಹತ್ತತ್ರ 1.5 ಗಂಟೆ ಮಳೆ ಸುರಿದಿದೆ. ಆ ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ. 10 ಜನ ಮಳೆಯಿಂದ ಬಲಿಯಾಗಿದ್ದಾರೆ. ನೂರಾರು ವಾಹನಗಳು ಜಖಂವಾಗಿದೆ. ನೂರಾರು ಸಂಖ್ಯೆಯಲ್ಲಿ ಮರಗಳು ಧರೆಗೆ ಉರುಳಿವೆ. ಮಳೆ ಎಫೆಕ್ಟ್ಗೆ ರಾಜಧಾನಿ ಬೆಂಗಳೂರು ನಲುಗಿ ಹೋಗಿದೆ. ಇನ್ನು ಅಂಡರ್ ಪಾಸ್ಗಳಲ್ಲಿ ನೀರು ನಿಂತುಕೊಂಡಿದೆ. ಆ ನೀರು ಈ ಕ್ಷಣಕ್ಕೂ ಹೊರಗಡೆ ಹಾಕೋಕ್ಕಾಗಿಲ್ಲ. ಕೆಲ ಏರಿಯಾಗಳಲ್ಲಿ ಮರಗಳ ತೆರವು ಆಗಿಲ್ಲ. ಜಿಬಿಎ ಬೆಸ್ಕಾಂನ ಕೋಆರ್ಡಿನೇಷನ್ ಪ್ರಾಪರ್ ಆಗಿ ಆಗಿಲ್ಲ. ಹಾಗಾಗಿ ಜನರಿಗೆ ಸಂಕಷ್ಟ ತಪ್ಪಿಲ್ಲ. ಬೆಂಗಳೂರಲ್ಲಿ ಪರಿಸ್ಥಿತಿ ಹೆಂಗಿದೆ, ಮಳೆಯ ಎಫೆಕ್ಟ್ಗೆ ಏನೆಲ್ಲ ಸಮಸ್ಯೆ ಆಗಿದೆ, ಈ ಬಗ್ಗೆ ನ್ಯೂಸ್ 18 ನಲ್ಲಿ ಮೆಗಾ ರಿಯಾಲಿಟಿ ಚೆಕ್ ಅನ್ನ ನಾವು ಮಾಡಿದೀವಿ. ಸಾಕಷ್ಟು ಏರಿಯಾದಲ್ಲಿ ಸಮಸ್ಯೆ ಆಗಿದೆ. ಮಳೆಯ ಎಫೆಕ್ಟ್ ನಿಂದ ಜನರಿಗೆ ಅದರ ಬಿಸಿ ತಟ್ತಾ ಇದೆ. ಆದ್ರೂ ಇಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಒಂದ್ ಕಡೆ ಜಿಬಿಎ, ಮತ್ತೊಂದ್ ಕಡೆ ಬೆಸ್ಕಾಂ, ಕೋಆರ್ಡಿನೇಷನ್ನೇ ಇಲ್ಲ. ಹಾಗಾಗಿ ಮರಗಳ ತೆರವನ್ನ ಮಾಡಿಲ್ಲ. ಇನ್ನೊಂದ್ ಕಡೆ ಅಂಡರ್ ಪಾಸ್ ನಲ್ಲಿ ನೀರ್ ಖಾಲಿ ಇನ್ನೂ ಮಾಡಿಲ್ಲ. ವಾಹನ ಸವಾರರು ಪರದಾಟವನ್ನ ಪಡ್ತಾ ಇದ್ದಾರೆ. ಒಂದು ರಾತ್ರಿ ಸುರಿದಂತ ಮಳೆಯಿಂದ ಅವಾಂತರ ಆಗಿರೋದು. ನಿನ್ನೆ ಇಡೀ ದಿನ ಕೆಲವೊಂದಷ್ಟು ಕಡೆ ಕ್ಲಿಯರ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ನೋಡಿ, ಇನ್ನೂ ಹೆಂಗೆ ಅಂಡರ್ ಪಾಸ್ ಅಲ್ಲಿ ನೀರು ನಿಂತಿದೆ. ಸಾಲು ಸಾಲು ಮರಗಳು ಬಿದ್ದಿದಾವಲ್ಲ, ಆ ತೆರವನ್ನ ಇನ್ನೂ ಕೂಡ ಸಿಬ್ಬಂದಿ ಮಾಡಿಲ್ಲ. ಕಾರಣ ಏನು ಅಂತಂದ್ರೆ ಜಿಬಿಎ ಬೆಸ್ಕಾಂನ ಕೋಆರ್ಡಿನೇಷನ್, ಸಮನ್ವಯತೆ ಇಲ್ಲ ಅಧಿಕಾರಿ ವರ್ಗದಲ್ಲಿ. ಇದರಿಂದ ಜನಸಾಮಾನ್ಯರು ಪರಿತಪಿಸ್ತಾ ಇದ್ದಾರೆ, ವಾಹನ ಸವಾರರು ಪರಿತಪಿಸ್ತಾ ಇದ್ದಾರೆ. ಇನ್ನು ವಾಹನಗಳು ಜಖಂವಾಗಿದೆ ನೂರಾರು ಸಂಖ್ಯೆಯಲ್ಲಿ. 10 ಜನ ಪ್ರತ್ಯೇಕ ಪ್ರಕರಣಗಳಲ್ಲಿ ಈ ಮಳೆ ಬಂದ ಮೇಲೆ ಸಾವನ್ನಪ್ಪಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಬಿದ್ದಂತ ಮಳೆಯಿಂದ ಸಾಕಷ್ಟು ಅಸ್ತವ್ಯಸ್ತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲೆಲ್ಲಿ ಪರಿಸ್ಥಿತಿ ಹೆಂಗಿದೆ, ರಿಯಾಲಿಟಿ ಚೆಕ್ ಅನ್ನು ಮಾಡಿದ್ದಾರೆ ನಮ್ಮ ರಿಪೋರ್ಟರ್ಸ್. ಎರಡೂ ಭಾಗದಿಂದ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಹಾಗೇನೆ ಗಂಗಾಧರ್ ವಾಗಟ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಇಬ್ರು ಪ್ಲೀಸ್ ಬಿ ಆನ್ ಲೈನ್. ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ಳೋಕ್ಕೂ ಮುಂಚೆ ಒಂದಿಷ್ಟು ಬ್ರೇಕಿಂಗ್ ನ್ಯೂಸ್ ಇದೆ, ಅದರ ಕಡೆ ಗಮನ ಹರಿಸೋಣ. ಬೆಂಗಳೂರಿನ ಪ್ರಮುಖ ಅಂಡರ್ ಪಾಸ್ಗಳು ಬಂದ್ ಆಗಿದೆ. ಮಳೆ ನೀರು ಸರಾಗವಾಗಿ ಹೋಗೋದಕ್ಕೆ ವ್ಯವಸ್ಥೆನೇ ಮಾಡಿಲ್ಲ. ಅದೇ ಸಮಸ್ಯೆ. ಮಳೆ ಬಂದ್ರೆ ನಾಲೆಯಂತಾಗುತ್ತೆ ಅಂಡರ್ ಪಾಸ್ಗಳು. ಕೆಆರ್ ಸರ್ಕಲ್ ಅಂಡರ್ ಪಾಸ್ ನಲ್ಲಿ ಇನ್ನೂ ನೀರು ನಿಂತುಕೊಂಡಿದೆ. ಒಂದು ದಿನ ಕಳೆದ್ರೂ ಕೂಡ ಮಳೆ ನೀರನ್ನ ಹೊರಗಡೆ ಹಾಕೋದಕ್ಕೆ ಸಾಧ್ಯವಾಗಿಲ್ಲ. ಕಳೆದ ಬಾರಿ ಇದೇ ಅಂಡರ್ ಪಾಸ್ ಅಲ್ಲಿ ಒಂದು ಸಾವು ಕೂಡ ಆಗಿತ್ತು. ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಧಿಕಾರಿ ವರ್ಗ. ನಿರ್ವಹಣೆಯನ್ನೇ ಮರ್ತ್ರ ಹಾಗಾದ್ರೆ ಅಧಿಕಾರಿಗಳು. ಈಗ ಪರದಾಟ ಪಡ್ತಾ ಇದ್ದಾರೆ. ಒಂದು ದಿನದಲ್ಲಿ ಆಗಿಲ್ಲ ಕೆಲಸ. ಇನ್ನು ಇವತ್ತು ಮಾಡ್ತಾರಾ ಅಂತ ನೋಡ್ಬೇಕು. ಸ್ವಲ್ಪ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಿದ್ರೆ, ನಿರ್ವಹಣೆಯನ್ನ ಮಾಡಿದ್ರೆ ಇವಾಗ ಈ ರೀತಿ ಪರದಾಡುವಂತ ಪರಿಸ್ಥಿತಿ ಖಂಡಿತ ಬರ್ತಾ ಇರಲಿಲ್ಲ. ಈಗ ಬಂದ್ ಮಾಡಿದ್ದಾರೆ ಅದನ್ನ, ಅಂಡರ್ ಪಾಸ್ ಅನ್ನ. ಸುಮ್ನಾಗ್ಬಿಟ್ಟಿದ್ದಾರೆ ಅಧಿಕಾರಿಗಳು. ನಮಗೂ ಇದಕ್ಕೂ ಏನ್ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಆದ್ರೆ ಅದರಿಂದ ಪರಿತಪಿಸ್ತಾ ಇರೋರು ಯಾರು? ವಾಹನ ಸವಾರರು. ಈ ಹಿಂದೆ ಒಂದು ಸಾವಾಗಿತ್ತು ಇದೇ ಅಂಡರ್ ಪಾಸ್ ನಲ್ಲಿ. ಈಗ ಜಲಾವೃತ ಆಗಿದೆ ಮೊನ್ನೆ ಸಂಜೆ ಬಂದಂತ ಮಳೆಯಿಂದ. ನಿನ್ನೆ ಒಂದಿಷ್ಟು ಪ್ರಯತ್ನ ಪಟ್ರು, ಆದ್ರೆ ವ್ಯರ್ಥವಾಯಿತು ಆ ಪ್ರಯತ್ನ. ನೀರನ್ನ ಹೊರಗಡೆ ಹಾಕಕ್ಕಾಗಿಲ್ಲ. ಪಂಪ್ ಸೆಟ್ ಎಲ್ಲ ತಂದ್ರು, ಟ್ರೈ ಮಾಡಿದ್ರು, ಬಟ್ ಹಂಗೆ ಬಿಟ್ಟು ಹೋದ್ರು. ಸೊ ಇವತ್ತಿಗೂ ಆ ಪರಿಸ್ಥಿತಿ ಹಂಗೆ ಕಾಣಿಸ್ತಾ ಇದೆ. ಇವತ್ತು ಯಾವ ತರ ಪ್ರಯತ್ನ ಪಡ್ತಾರೆ ಅಂತ ನೋಡ್ಬೇಕು. ಒಂದು ಮಳೆ ಬಂದ್ರೆ ಸಾಕು, ಅಂಡರ್ ಪಾಸ್ಗಳು ಕೆರೆ ತರ ಆಗುತ್ತೆ. ಹಾಗಾದ್ರೆ ಕೆಆರ್ ಸರ್ಕಲ್ ಅಂಡರ್ ಪಾಸ್ ನ ಈಗಿನ ಪರಿಸ್ಥಿತಿ, ಈ ಕ್ಷಣದ ಪರಿಸ್ಥಿತಿ ಹೆಂಗಿದೆ? ರಿಯಾಲಿಟಿ ಚೆಕ್ ಅನ್ನ ಮಾಡೋಕೆ ಅಲ್ಲಿಂದಲೇ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಆಶಿಕ್. ಈ ಹಿಂದೆ ಒಂದು ಸಾವಾಗಿದ್ರು ಕೂಡ ಮತ್ತೆ ಮಳೆ ಬಂದಾಗ ಅಲ್ಲಿ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದೆ. ಜನಸಾಮಾನ್ಯರಿಗೂ ಗೊತ್ತಿದೆ, ಅಧಿಕಾರಿ ವರ್ಗಕ್ಕೂ ಗೊತ್ತಿದೆ, ನಿರ್ವಹಣೆ ಹೆಂಗ್ ಮಾಡ್ಬೇಕು ಅಂತಾನೂ ಗೊತ್ತಿದೆ. ಆದ್ರೆ ನಿರ್ವಹಣೆ ಮಾಡೋ ಗೋಜಿಗೆ ಅಧಿಕಾರಿ ವರ್ಗ ಹೋಗ್ತಾ ಇಲ್ಲ. ಸೊ ಎಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಹೆಂಗಿದೆ ಆಶಿಕ್? ಶರ್ಮಿತಾ, ಈಗಿನ ಪರಿಸ್ಥಿತಿನೂ ಕೂಡ ಅಂತ ದೊಡ್ಡ ಬದಲಾವಣೆಯನ್ನು ಕಂಡಿಲ್ಲ. ಮೊನ್ನೆ ಆ ಸಂಜೆ ಸುರಿದಂತಹ ಮಳೆಗೆ ಸಂಪೂರ್ಣವಾಗಿ ಜಲಾವೃತ ಆಗಿತ್ತು ಕೆಆರ್ ಸರ್ಕಲ್ ಅಂಡರ್ ಪಾಸ್. ಈಗಲೂ ಕೂಡ 1 ರಿಂದ 2 ಅಡಿ ನೀರು ಇಲ್ಲೇ ನಿಂತ್ಕೊಂಡು ಆ ನೀರನ್ನು ಇನ್ನೂ ಕೂಡ ಜಿಬಿ ಅಧಿಕಾರಿಗಳಾಗಲಿ ಅಥವಾ ಕೇಂದ್ರ ನಗರ ಪಾಲಿಕೆ ಅಧಿಕಾರಿಗಳಾಗಲಿ ಅದನ್ನು ತೆರವು ಮಾಡುವಂಥ ಕೆಲಸಕ್ಕೆ ಇನ್ನೂ ಕೂಡ ಮುಂದಾಗಿಲ್ಲ ಅನ್ನುವಂಥದ್ದು ಇಲ್ಲಿ ಕಾಣ್ತಾ ಇದೆ. ಸಂಪೂರ್ಣವಾಗಿ ಆ ಒಂದು ಎರಡೂ ಬದಿಯ ರ್ಯಾಂಪ್ ಏನಿದೆ, ಆ ರ್ಯಾಂಪ್ ಸಂಪೂರ್ಣವಾಗಿ ಕೊಚ್ಚೆಯಿಂದ ತುಂಬಿಕೊಂಡು ಹೋಗಿರುವಂಥದ್ದು. ಮಧ್ಯದಲ್ಲಿ ಇನ್ನೂ ಕೂಡ ನೀರು ನಿಂತಿದೆ. 2023ರಲ್ಲಿ ಈ ಒಂದು ಅಂಡರ್ ಪಾಸ್ನಲ್ಲಿ ಓರ್ವ ಟೆಕ್ಕಿ ಸಾವನ್ನಪ್ಪದಂಥ ಸಂದರ್ಭದಲ್ಲಿ ಬಹಳ ದೊಡ್ಡ ಕೋಲಾಹಲ ಈ ಒಂದು ಅಂಡರ್ ಪಾಸ್ನ ಬಗ್ಗೆ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಆಗಿದ್ದಂಥ BBMP ಬೃಹತ್ ಬೆಂಗಳೂರು ನಗರ ಪಾಲಿಕೆ ಅಧಿಕಾರಿಗಳು ಇದನ್ನು ದುರಸ್ತಿ ಮಾಡೋಕ್ಕಂತಾನೆ 4 ಕೋಟಿ ರೂಪಾಯಿಯಷ್ಟು ಹಣ
ಹಣವನ್ನು ಮೀಸಲಿಡಲಾಗಿತ್ತು. ಮುಖ್ಯವಾಗಿ ಈ ಒಂದು ಅಂಡರ್ ಪಾಸ್ನ ಆ ಒಳಚರಂಡಿ ವ್ಯವಸ್ಥೆ ಏನಿದೆ ಅದನ್ನು ಅಗಲೀಕರಣ ಮಾಡಬೇಕು, ಡಿಸಿಲ್ಟಿಂಗ್ ಚಾನಲ್ ಹೊಸದಾಗಿ ನಿರ್ಮಾಣ ಮಾಡ್ತೀವಿ, CCTVಯನ್ನು ಅಳವಡಿಕೆ ಮಾಡ್ತೀವಿ. ಇದರ ಜೊತೆಗೆ ಪ್ರತಿ ಮಳೆಗಾಲದಲ್ಲೂ ಕೂಡ ಮಳೆ ನೀರು ತುಂಬಿಕೊಳ್ತಿದ್ದ ಹಾಗೇನೆ ಆ ನೀರು ಸಂಪೂರ್ಣವಾಗಿ ಹಿಂಗಿ ಹೋಗೋದಕ್ಕೆ ಪಕ್ಕದಲ್ಲಿರುವಂಥ ಏನು ಲೋಕೋಪಯೋಗಿ ಕಟ್ಟಡದ ಆವರಣದಲ್ಲಿ ಒಂದು ಏನು ಮಳೆ ನೀರು ಇಂಗು ಗುಂಡಿಯನ್ನು ಕೂಡ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು. ಇದೆಲ್ಲಕ್ಕೂ ಸೇರಿ ಬರೋಬ್ಬರಿ 4 ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತಲೂ ಕೂಡ ಒಂದು ಎಸ್ಟಿಮೇಷನ್ ಅನ್ನು ಕೂಡ ಹಾಕಿದ್ರು. ಅದೇ ರೀತಿಯಾಗಿ ಅದನ್ನು ಸರ್ಕಾರದಿಂದ ಅನುಮೋದನೆಯನ್ನು ಪಡ್ಕೊಂಡು ಆ ಹಣವು ಕೂಡ ಬಿಡುಗಡೆ ಆಗಿತ್ತು. ಆದರೆ ಇದುವರೆಗೂ ಕೂಡ ಲೋಕೋಪಯೋಗಿ ಕಟ್ಟಡದಲ್ಲಿ ಮಳೆ ನೀರು ಹಿಂಗುವಂಥ ಯಾವುದೇ ವ್ಯವಸ್ಥೆಯನ್ನ ಆಗಿನ BBMP ಆಗಿರ್ಬೋದು, ಈಗ GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇದೆ, ಇದುವರೆಗೂ ಕೂಡ ಅದನ್ನು ಇಲ್ಲಿ ಓಪನ್ ಮಾಡದಂತೆ ಯಾವುದೇ ಒಂದು ಕುರುಹುಗಳು ಕೂಡ ನಮ್ಗೆ ಇಲ್ಲಿ ಕಾಣೋದಕ್ಕೆ ಸಾಧ್ಯ ಆಗಿಲ್ಲ. ಒಂದು ಮುಖ್ಯವಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು CCTV ಹಾಕಿದ್ದಾರೆ, ಜೊತೆಗೆ ಆ 9-10 ಅಡಿಗೆ ಒಂದು ಮಾರ್ಕಿಂಗ್ ಮಾಡಿದ್ದಾರೆ ಗೋಡೆಯಲ್ಲಿ ಅನ್ನೋದು ಬಿಟ್ರೆ ಯಾವುದೇ ರೀತಿಯಾಗಿರುವಂತಹ ದುರಸ್ತಿ ಕಾರ್ಯಗಳು ಈ ಒಂದು ಅಂಡರ್ ಪಾಸ್ ಅಲ್ಲಿ ಆಗದೇ ಇರುವಂತ ಕಾರಣಕ್ಕಾಗಿ ಈ ಬಾರಿಯ ಮಳೆಗೂ ಕೂಡ ಅದು ಒಂದು ರಾತ್ರಿ ಅಲ್ಲ, ಕೇವಲ 1-1.5 ತಾಸಿಗೆ ನಿರಂತರವಾಗಿ ಸುರಿದಿರುವಂತಹ ಮಳೆಗೆ ಈ ರೀತಿಯಾಗಿ ನೀರು ತುಂಬಿಕೊಂಡು ಇವತ್ತಿಗೆ 3ನೇ ದಿನ ಶರ್ಮಿತಾ. 3 ದಿನಗಳಾಗಿದ್ರೂ ಕೂಡ ಇನ್ನೂ ನೀರು ಸಂಪೂರ್ಣವಾಗಿ ಖಾಲಿ ಆಗಿಲ್ಲ. ಹೀಗಾಗಿ ಆ ಕಡೆ ಬ್ಯಾರಿಕೇಡ್, 2 ಕಡೆ ರ್ಯಾಂಪ್ಗಳಲ್ಲಿ ಬ್ಯಾರಿಕೇಡ್ ಹಾಕಿ ಸಂಚಾರ ವ್ಯವಸ್ಥೆಯನ್ನ ಈಗ ತಡೆ ಹಿಡಿದಿರುವಂಥದ್ದು. ಕೇವಲ ರಸ್ತೆ ಈ ಒಂದು ಅಂಡರ್ ಪಾಸ್ ನಲ್ಲಿ ನೀರು ನಿಂತ್ಕೊಳ್ಳುತ್ತೆ ಅನ್ನೋದು ಮಾತ್ರ ಅಲ್ಲ, ಇಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಇಡೀ 2 ಬದಿಯ ಈ ಒಂದು ಅಂಡರ್ ಪಾಸ್ ನ ತಡೆಗೋಡೆ ಏನಿದೆ ಅದು ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ಬಂದಿರುವಂಥದ್ದು, ಬಿರುಕು ಬಿಟ್ಟಿರುವಂಥದ್ದು. ಮೊನ್ನೆ ಬೌರಿಂಗ್ ಆಸ್ಪತ್ರೆಯಲ್ಲಿ ತಡೆಗೋಡೆ ಬಿದ್ದು 6 ಮಂದಿ 7 ಮಂದಿ ಏನ್ ಸಾವನ್ನಪ್ಪಿದ್ರು, ಅದೇ ರೀತಿಯಾಗಿರುವಂಥ ತಡೆಗೋಡೆಯಲ್ಲಿ ಬಿರುಕು ಬಿಟ್ಟಿರೋದಕ್ಕೆ ನಮ್ಗಿಲ್ಲಿ ಇನ್ನು ಕಣ್ಣಿಗೆ ರಾಚುವಂತೆ ಕಾಣ್ತಾ ಇರುವಂಥದ್ದು. ಇದು ಕೂಡ ನಿರಂತರವಾಗಿ ಮಳೆ ಬಂದ್ರೆ ಬೀಳಬಹುದೇನೋ ಅನ್ನುವಂಥ ಆತಂಕ ಇಲ್ಲಿ ಹುಟ್ಟಿಸಿರುವಂಥದ್ದು. ಒಂದೊಮ್ಮೆ ವಾಹನಗಳು ನೀರು ಖಾಲಿಯಾಗಿ ವಾಹನ ಸಂಚಾರ ಯಥಾಸ್ಥಿತಿ ಪ್ರಕಾರ ಇಲ್ಲಿ ಶುರುವಾದ್ರೆ, ಒಂದೊಮ್ಮೆ ಈ ಒಂದು ತಡೆಗೋಡೆ ಬಿದ್ದಿದ್ದೇ ಆದ್ರೆ ಬಹುದೊಡ್ಡ ಅನಾಹುತ ಬೆಂಗಳೂರಿನಲ್ಲಿ ಆಗುತ್ತೆ ಅನ್ನುವಂಥ ಕನಿಷ್ಠ ಜ್ಞಾನ GBA ಪ್ರಾಧಿಕಾರದ ಅಧಿಕಾರಿಗಳಿಗೆ ಇಲ್ಲ ಅನ್ನುವಂಥದ್ದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಮತ್ತೆ ಇಲ್ಲಿ ಬಿದ್ದಿರುವಂಥ ಮರದ ರೆಂಬೆ ಕೊಂಬೆಗಳು, ಏನು ಕೊಚ್ಚೆಗಳು, ಏನು ಆ ಡ್ರೈನೇಜ್ ನಿಂದ ಮೇಲೆ ಬಂದಿರುವಂಥ ಕೊಚ್ಚೆಗಳನ್ನ ಇನ್ನೂ ಕೂಡ ಕ್ಲೀನ್ ಮಾಡಿಲ್ಲ, ಅದೇ ರೀತಿಯಾಗಿ ಬಿಟ್ಟು ಹೋಗಿರುವಂಥದ್ದು. ಇವು ಮಳೆ ನಿಂತು ಹೋಗಿ ಇವತ್ತಿಗೆ ಅಂದ್ರೆ 3 ದಿನಗಳಾಗ್ತಾ ಇದೆ. 3 ದಿನಗಳಾದ್ರೂ ಕೂಡ ಯಾವುದೇ ರೀತಿಯಾಗಿರುವಂಥ ತೆರವು ಕಾರ್ಯಾಚರಣೆಯಲ್ಲಿ ಮಾಡ್ದಂಗೆ ಕಾಣ್ತಾ ಇಲ್ಲ. ಮತ್ತೆ ಮುಖ್ಯವಾಗಿ ಈ ಒಂದು ರ್ಯಾಂಪ್, ಈ ಅಂಡರ್ ಪಾಸ್ ನಲ್ಲಿ ವಾಹನ ಸವಾರರು ಓಡಾಡಿದ್ರೆ ಈ ಅಂಡರ್ ಪಾಸ್ ನ ಮೇಲ್ಭಾಗದಲ್ಲಿ ಒಂದು ಕಾಲುದಾರಿಯನ್ನ ನಿರ್ಮಾಣ ಮಾಡಲಾಗಿದೆ. ಆ ಕಾಲುದಾರಿಯು ಕೂಡ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿರುವಂಥದ್ದು. ಅಂದ್ರೆ ಜನರು ನಡ್ಕೊಂಡು ಕೂಡ ಓಡಾಡೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ KR ಸರ್ಕಲ್ ನ ಅಂಡರ್ ಪಾಸ್ ನಲ್ಲಿ ಇಲ್ಲಿ ಇರುವಂಥದ್ದು. ಆದಷ್ಟು ಬೇಗ ಇದನ್ನ ಕ್ಲಿಯರ್ ಮಾಡಬೇಕು ಅಂತ ಇಲ್ಲಿ ಸಾರ್ವಜನಿಕರು, ವಾಹನ ಸವಾರರು ಕೇಳ್ತಾ ಇದ್ದಾರೆ. ಆದ್ರೆ ಈ ಮಾತನ್ನ, ಸಾರ್ವಜನಿಕರ ಈ ಸಮಸ್ಯೆಯನ್ನ, ಈ ಪ್ರಶ್ನೆಯನ್ನ ಇನ್ನೂ ಕೂಡ GBA ಅಧಿಕಾರಿಗಳು ತಲೆಗೆ ಮತ್ತು ಮನಸ್ಸಿಗೆ ಹಾಕೊಂಡಂಗೆ ಕಾಣ್ತಾ ಇಲ್ಲ ಶರ್ಮಿತಾ. ಯಾಕಂದ್ರೆ ಅವ್ರಿಗೇನ್ ಸಮಸ್ಯೆ ಆಗ್ತಿಲ್ವಲ್ಲ, ಆಗ್ತಿರೋ ಜನಸಾಮಾನ್ಯರಿಗಲ್ವಾ, ಸೊ ಹಂಗಾಗಿ ಅವ್ರು ಗಮನ ಹರಿಸ್ತಾ ಇಲ್ಲ. ಥ್ಯಾಂಕ್ ಯು ಆಶಿಕ್, ಈ ಕ್ಷಣದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ. ಇದೊಂದು ಸಮಸ್ಯೆ ಆದ್ರೆ ಮತ್ತೊಂದ್ ಕಡೆ ನಗರದ ಕೆಲವೆಡೆ ಮರಗಳು ಬಿದ್ದಿದ್ವು, 170ಕ್ಕೂ ಅಧಿಕ ಮರಗಳು ಬಿದ್ದಿತ್ತು. ಮೊನ್ನೆ ಮಳೆ ಬಂದಂತ ಸಂದರ್ಭದಲ್ಲಿ ತೆರವು ಕಾರ್ಯ ಇನ್ನೂ ಆಗಿಲ್ಲ. GBA ಪ್ರಕಾರ ಒಂದೇ ದಿನ 287 ಮರಗಳು ಧರೆಗೆ ಬಿದ್ದಿವೆ ಅಂತ ಒಂದು ಲೆಕ್ಕ ಕೊಟ್ಟಿದ್ದಾರೆ. ನಗರದಲ್ಲಿ 30% ಮರಗಳ ತೆರವು ಇನ್ನೂ ಕೂಡ ಆಗಿಲ್ಲ. ಪ್ರಮುಖ ರಸ್ತೆಗಳಲ್ಲಿ ಮರ ಏನ್ ಬಿದ್ದಿತ್ತು ಅದನ್ನ ಮಾತ್ರ ತೆರವು ಮಾಡಿದ್ದಾರೆ. CM ನಿವಾಸದ ಬಳಿನೂ ಕೂಡ ಮರವನ್ನ ತೆರವು ಮಾಡಿಲ್ಲ, ರಸ್ತೆಯನ್ನು ಕ್ಲೋಸ್ ಮಾಡಿದ್ದಾರೆ. ಕಾರಣ ಏನು ಅಂತಂದ್ರೆ ಪ್ರತಿ ಬಾರಿ ನಾವು ನೋಡ್ತೀವಲ್ಲ, GBA ಬೆಸ್ಕಾಂ ಅಧಿಕಾರಿಗಳ ಕೋಆರ್ಡಿನೇಷನ್ ಪ್ರಾಬ್ಲಮ್. ಈ ಸಮಸ್ಯೆ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಇದೆ. ಎಲ್ಲೋ ಒಂದ್ ಕಡೆ ಅಲ್ಲಿ ರಸ್ತೆ ಸೈಡ್ ಅಗದಿರ್ತಾರೆ ಏನೋ ಕೇಬಲ್ ಹಾಕಕ್ಕೆ ಅಂತೇಳಿ, ಆ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ. ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಈ ಕೋಆರ್ಡಿನೇಷನ್ ಸಮಸ್ಯೆಯಿಂದಾಗಿ ಜನಸಾಮಾನ್ಯರು ಪರಿತಪಿಸ್ತಾರೆ. BWSSP, ಬೆಸ್ಕಾಂ, GBA ಯಾರಲ್ಲೂ ಕೋಆರ್ಡಿನೇಷನ್ನೇ ಇಲ್ಲ. ಕೆಲ ಏರಿಯಾಗಳಲ್ಲಿ ಈಗ ಪಾಲಿಕೆ ಸಿಬ್ಬಂದಿ ತೆರವು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಇಲ್ಲಿ GBA ಮತ್ತೆ ಬೆಸ್ಕಾಂ ಅಧಿಕಾರಿಗಳ ಕೋಆರ್ಡಿನೇಷನ್ ಪ್ರಾಬ್ಲಮ್ ಇಂದ ಸಾಕಷ್ಟು ಏರಿಯಾಗಳಲ್ಲಿ ಮರ ಹೆಂಗ್ ಬಿದ್ದಿತ್ತು, ರೆಂಬೆ ಕೊಂಬೆಗಳು ಹೆಂಗ್ ಬಿದ್ದಿದ್ವು ಹಂಗೆ ಇದೆ, ಇನ್ನೂ ತೆರವು ಮಾಡೋ ಗೋಜಿಗೆ ಹೋಗಿಲ್ಲ. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ನಿಮ್ ಹಿಂದೆನೆ ನಾವು ನೋಡ್ತಾ ಇದೀವಿ, ಮರ ಬಿದ್ದಿತ್ತು, ಇನ್ನೂ ಕೂಡ ತೆರವು ಮಾಡಿಲ್ಲ. ಇಲ್ಲಿ ಕೋಆರ್ಡಿನೇಷನ್ ಪ್ರಾಬ್ಲಮ್, ಅದರಿಂದ ಜನಸಾಮಾನ್ಯರಿಗೆ ಕಷ್ಟ. ಅದರಲ್ಲೂ ಕೂಡ CM ನಿವಾಸದ ರಸ್ತೆಯನ್ನೇ ಕ್ಲೋಸ್ ಮಾಡಿದ್ದಾರೆ. ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ ಅನ್ಸುತ್ತೆ. ಶರ್ಮಿತಾ, ಪ್ರಮುಖವಾಗಿ ಕೇವಲ 1.5 ಗಂಟೆ ಸುರಿದಂತಹ ಭಾರಿ ಮಳೆ ಏನಿದೆ, ಇದರ ಅನಾಹುತ ನಗರದಲ್ಲಿ ಅವ್ಯವಸ್ಥೆ, ಇಷ್ಟೊಂದು ದೊಡ್ಡ ಅನಾಹುತಗಳಾಗಿರುವಂಥದ್ದು
ಸಾಕಷ್ಟು ಕಡೆ ಮರಗಳ ಬಿದ್ದಿದೆ. ಆದರೆ ಇಷ್ಟು 2 ದಿನ ಕಳೆದರೂ ಸಹ ಅಧಿಕಾರಿಗಳು ಇದನ್ನು ತೆರವು ಮಾಡುವಂಥ ಕೆಲಸ, ಸಿಬ್ಬಂದಿ ತೆರವು ಮಾಡುವಂಥ ಕೆಲಸಕ್ಕೆ ಗೋಜಿಗೆ ಮುಂದಾಗಿಲ್ಲ. ಸದ್ಯಕ್ಕೆ ನಾವೀಗ ಸಿಟಿ ಸಿವಿಲ್ ಕೋರ್ಟ್ ಹೋಗುವಂಥ ಮುಖ್ಯ ರಸ್ತೆಯಲ್ಲಿದ್ದೇವೆ. ಇಲ್ಲಿ ನೋಡ್ಬೋದು ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತೇಳಿ. ಮೇನ್ ರೋಡು ಅಂದರೆ ಇದು KR ಸರ್ಕಲಿಂದ ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಹೋಗುವಂಥ ಮುಖ್ಯ ರಸ್ತೆ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುತ್ತೆ. ಕೋರ್ಟ್ಗೆ, ಸಿಟಿ ಸಿವಿಲ್ ಕೋರ್ಟ್ಗೆ ಹೋಗಬೇಕು ಅಂತಂದ್ರೂ ಸಹ ಇದೇ ಮಾರ್ಗವಾಗಿ ಹೋಗಬೇಕಾಗುತ್ತೆ. ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ರೆಂಬೆ, ಬೃಹತ್ ಗಾತ್ರದ ಒಂದು ರೆಂಬೆ ಬಿದ್ದಿರುವಂಥದ್ದು, ಇದನ್ನೇ ನಿನ್ನೆ ಕೂಡ ಇಡೀ ದಿನ ಇಲ್ಲೇ ಇದೇ ರೀತಿಯಾದ ಪರಿಸ್ಥಿತಿ ಇತ್ತು. ಇವತ್ತು ಕೂಡ ಇದೇ ರೀತಿ ಪರಿಸ್ಥಿತಿ ಇದೆ. ಇವತ್ತು DCM DK ಶಿವಕುಮಾರ್ ಅವರು ಕೂಡ ರೌಂಡ್ಸನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವರು ಕೂಡ ಹೇಳಿದರು. ಹೀಗಾಗಿ ಇಷ್ಟು ಒಂದು ನಿರ್ಲಕ್ಷ್ಯತನ GBA ಅಧಿಕಾರಿಗಳು ಮತ್ತು ಅರಣ್ಯ ಘಟಕ ಅದರಲ್ಲಿ ಪ್ರಮುಖವಾಗಿ ಮತ್ತು ಬೆಸ್ಕಾಂ ಸಿಬ್ಬಂದಿ ನೋಡಬೇಕು, ಎಲ್ಲ ವೈರ್ಗಳು ಕೂಡ ಕಟ್ಟಾಗಿ ಬಿದ್ದಿದೆ. ಇವರ ಜೊತೆಯ ಹೊಂದಾಣಿಕೆ ಸರಿಯಾದ ರೀತಿಯಲ್ಲಿ ಇಲ್ಲ. ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ, ಸಿಬ್ಬಂದಿ ಮುಂಜಾಗ್ರತಾ ಕ್ರಮವಾಗಿ ಯಾವೆಲ್ಲ ರೀತಿಯಾಗಿ ಅವರು ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು. ಈ ರೀತಿಯ ಮಳೆಗಾಲದ ಸಂದರ್ಭದಲ್ಲಿ ಯಾವುದೂ ಕೂಡ ಇಲ್ಲ. ಒಂದು ಸರಿಯಾದ ರೀತಿಯಾದಂಥ ಕೋರ್ಡಿನೇಷನ್ ಇಲ್ಲದ ರೀತಿಯಲ್ಲಿ ಆಗಿರುವಂಥದ್ದು. ಈಗ ಅವ್ರು GBA ಲೆಕ್ಕ ಕೊಡುವಂಥದ್ದು 200ಕ್ಕೂ ಹೆಚ್ಚು ಮರ, ಸುಮಾರು 700ಕ್ಕೂ ಹೆಚ್ಚು ಕೊಂಬೆಗಳು ಬಿದ್ದಿದೆ, ಕೆಲವು ಕಡೆ ತೆರವು ಮಾಡಿದ್ದೀವಿ ಅಂತ. ಆದರೆ 30% 50ರಷ್ಟೇ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಏನಿದ್ದಾರೆ ಅವರು ಈ ರೀತಿಯಾದಂಥ ಮರಗಳನ್ನು ಇನ್ನೂ ಕೂಡ ಇದು ತೆರವು ಮಾಡದೆ ಅದರ ಗೋಜಿಗೆ ಹೋಗಿಲ್ಲ. ಸಾಕಷ್ಟು ಕಡೆ ಅವ್ಯವಸ್ಥೆ ಇದೆ. ಅಂದರೆ ಪ್ರಿಕಾಷನ್ಸ್ ಯಾವ ರೀತಿ ಬೇಕಾಗಿತ್ತು ಈ ಮರಗಳ ತೆರವು ಮಾಡೋಕ್ಕೆ, ಅದಕ್ಕೆ ಬೇಕಾದಂಥ ವಸ್ತುಗಳನ್ನು ಅವರಿಂದ ಮಾಡ್ಕೊಳ್ಬೇಕಾಗಿತ್ತು, ಅವ್ಯಾವೂ ಕೂಡ ಸರಿಯಾದ ರೀತಿಯಲ್ಲಿ ಇಲ್ಲ. ಕೇವಲ ಆ ರೆಂಬೆಕೊಂಬೆ ರಸ್ತೆಗಳಿಗೇನಿದೆ ಅದನ್ನು ಕಟ್ ಮಾಡಿ ಅವೆಲ್ಲವನ್ನು ಕೂಡ ತೆರವು ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡಬೇಕಾಗಿತ್ತು. ಅವ್ಯಾವುದು ಕೂಡ ಮಾಡದೆ ಅಕ್ಕಪಕ್ಕ ಇರುವಂಥ ಫುಟ್ಪಾತ್ಗಳ ಮೇಲೆ ಹಾಕಿ ಅವರು ಅಲ್ಲೇ ಬಿಟ್ಟು ಎಲ್ಲ ಕೂಡ ರೆಂಬೆಕೊಂಬೆಗಳನ್ನು ಅಲ್ಲೇ ರೀತಿಯಾಗಿ ಹೋಗಿರುವಂಥದ್ದು. ಈ ಮೂಲಕವಾಗಿ ಸ್ಪಷ್ಟವಾಗುತ್ತೆ ಸಿಬ್ಬಂದಿ ವರ್ಗದವರು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯತನ. ಜೊತೆಯಲ್ಲಿ ಅದರಲ್ಲಿ ಅರಣ್ಯ ಘಟಕ ಅಂತೇನಿದೆ, ಅದು ಆ ರೆಂಬೆಕೊಂಬೆಗಳನ್ನು ಮೊದಲೇ ಅವರು ತೆರವು ಮಾಡಬೇಕಾಯಿತು, ಒಣಗಿದ ರೆಂಬೆಗಳನ್ನು. ಆದರೆ ಈಗ ಮಳೆ ಬಂದು ಇಷ್ಟೆಲ್ಲ ದೊಡ್ಡ ಅನಾಹುತ ಆಗಿದೆ, ಅದನ್ನು ಮೊದಲು ಅವರು ಅದನ್ನೆಲ್ಲ ಕೂಡ ತೆರವು ಮಾಡಿ ಸಾರ್ವಜನಿಕರಿಗೆ, ಜನ ಓಡಾಡೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಬೇಕಾಗಿತ್ತು. ಆದರೆ ಇವ್ಯಾವ ಗೋಜಿಗೆ ಹೋಗದೆ ಅಧಿಕಾರಿಗಳು ಸೇವಾ ತಟಸ್ಥವಾಗಿ ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿದ್ದಾರೆ. ಹೀಗಾಗಿ ಇನ್ನಾದರೂ ಅವರು ಎಚ್ಚೆತ್ತುಕೊಂಡು ಇದನ್ನು ತೆರವು ಮಾಡ್ತಾರೆ. DCM DK ಶಿವಕುಮಾರ್ ಅವರು ಈ ರೀತಿ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಯಾವ ರೀತಿ ಒಂದು ಚಾಟಿಯೇಟನ್ನು ಕೊಡ್ತಾರೆ ಅದು ಕೂಡ ನೋಡಬೇಕಾಗುತ್ತೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇನ್ನು ರಾಜ್ಯದಲ್ಲಿ ಇವತ್ತು ಹಾಗೆಯೇ ನಾಳೆ ಭಾರೀ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತೇಳಿ ಮುನ್ಸೂಚನೆಯನ್ನ ನೀಡಲಾಗಿದೆ. ರಾಜ್ಯದ 21 ಜಿಲ್ಲೆಗಳಿಗೆ 2 ದಿನ ಮಳೆ ಅಲರ್ಟ್ ಘೋಷಣೆಯಾಗಿದೆ. 16 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್, 5 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಮತ್ತೆ ಇವತ್ತು ಆತಂಕ ಇದೆಯಾ? ಸ್ವಲ್ಪ ಎಚ್ಚರಿಕೆ ವಹಿಸೋದು ಅಗತ್ಯತೆ ಇದೆ. ಬೆಂಗಳೂರಲ್ಲಿ ಇವತ್ತು ಭಾರೀ ಮಳೆಯ ಮುನ್ಸೂಚನೆಯನ್ನು ನೀಡಲಾಗಿದೆ. ಬಿರುಗಾಳಿ ಸಹಿತ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಬೆಂಗಳೂರು ಭಾಗದಲ್ಲಿ ಯೆಲ್ಲೋ ಅಲರ್ಟ್ ಇವತ್ತು ಹವಾಮಾನ ಇಲಾಖೆ ಕೊಟ್ಟಿದೆ. ಬಿರುಗಾಳಿ ಸಹಿತ ಮಳೆ ಬೀಳುವಂತ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಹಾಗಾಗಿ ಬೆಂಗಳೂರು ಭಾಗದವರು ಮಳೆಯಿಂದ ಆಶ್ರಯ ಪಡೆಯುವಾಗ ಅಥವಾ ಮಳೆ ಬಂದಾಗ ಆದಷ್ಟು ಮನೇಲಿರಿ, ಅಥವಾ ಎಲ್ಲಿ ನೀವು ಇರ್ತೀರಾ ಅಲ್ಲೇ ಇದ್ರೆ ಬೆಟರ್ ಟ್ರಾವೆಲ್ ಮಾಡೋಕ್ಕಿಂತ. ಬಟ್ ಆಶ್ರಯ ಪಡ್ಕೊಂಡ್ರು ಇವಾಗ ಆತಂಕ. ಮೊನ್ನೆ ನಾವು ನೋಡಿದ್ವಿ ಬೌರಿಂಗ್ ಹಾಸ್ಪಿಟಲ್ ಹತ್ರ, ತಡೆಗೋಡೆ ಹತ್ರ ಆಶ್ರಯ ಪಡ್ಕೊಂಡದ್ದು ಅವ್ರ ಮೇಲೇನೆ ಆ ತಡೆಗೋಡೆ ಬಿದ್ದಿದೆ, ಹಾಗಾಗಿ ಮೃತಪಟ್ಟಿದ್ದಾರೆ. ಇನ್ನು ಮರದ ಕೆಳಗಂತೂ ಆಶ್ರಯ ಪಡೆಯೋದು ತುಂಬಾ ಕಷ್ಟ. ಯಾವ ಕ್ಷಣದಲ್ಲಿ ಮರ ಬೀಳುತ್ತೆ ಹೇಳಕ್ಕಾಗಲ್ಲ ಬೆಂಗಳೂರು ಭಾಗದಲ್ಲಿ. ಹಾಗಾಗಿ ಹುಷಾರಾಗಿರಿ.